ಅಪ್ಪನ ಪೂಜೆ ಮಾಡಿ ಬಿಡೋದ್ರಿ ಆತ. ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರೋಂಗಿತ್ತು ಅಂದ್ರೆ ಅಮೇರಿಕದವ್ರಿಗೆ ಲಕ್ಷ್ಮಿ ಅಂದ್ರಂತಾನೆ ಯಾರು ಗೊತ್ತಿಲ್ಲ. ಜಪಾನ್ ದೇಶದವ್ರಿಗೆ ಲಕ್ಷ್ಮಿ ಅಂದ್ರೆ ಯಾರು ಗೊತ್ತಿಲ್ಲ. ಎಲ್ಲರೂ ಹೋಗಿ ಅಮೆರಿಕದಲ್ಲಿ ಕೇಳ್ರಿ ಲಕ್ಷ್ಮಿ ಯಾರು ಅಂತ ಗೊತ್ತು. ಹೂ ಇಸ್ ಲಕ್ಷ್ಮಿ? ಇಟ್ ಇಸ್ ಜೂಲಿ ಲಕ್ಷ್ಮಿ. ಏನ್ ಜಗತ್ತದ ಜನರನ್ನ ನಿಮ್ಮನ್ನ ಹೆಂಗಿಟ್ಟಾರ ಅಂತಂದ್ರೆ ಲಕ್ಷ್ಮೀ ಪೂಜೆ ಮಾಡಿದ್ರೆ ರೊಕ್ಕ ಬರ್ತದಂತ. ತಮ್ಮ ಭಾರತ ಕಾಶ್ಮೀರದ ಕನ್ಯಾಕುಮಾರಿ ಇವರು ಲಕ್ಷ್ಮೀ ಪೂಜೆ ಮಾಡಿದ್ರೆ ದರಿದ್ರತನ ಹೋಗ್ಲಿಲ್ಲ. ಜಪಾನ್ ಮತ್ತು ಅಮೆರಿಕ ಬೇರೆ ದೇಶಗಳಲ್ಲಿ ಲಕ್ಷ್ಮಿ ಯಾರು ಅಂತ ಗೊತ್ತಿಲ್ಲ. ದೇಶದಲ್ಲಿ ದುಡಿದ್ರು ನಿಮ್ಮಂತ ಭಾರತ ದೇಶಕ್ಕೆ ಸಾಲ ಕೊಡ್ತಾರೆ. ಮನುಷ್ಯರಿಗೂ ದುಡಿಯೋದನ್ನು ಬಿಟ್ಟು ಪೂಜೆ ಮಾಡೋದು ಕಲಿಸಿರಲ್ಲೋ ಪೂಜಾರಿಗಳ. ಯಾವುದು ದೇಶ ಇದು? ಯಾವುದ್ರಿ ದೇಶ? ಏನು ದೇಶ ಉದ್ಧಾರ ಆಗೋದು ಗುಡಿಯಿಂದನೋ ಮಸೀದಿಯಿಂದನೋ ಮಂದಿರದಿಂದನೋ? ಅದಕ್ಕೆ ಬಸವಣ್ಣ ಬರದ ಎಷ್ಟು ಸುಂದರವಾದ ರಚನೆಯಾದಂತ ವಚನವನ ಬರದ. ಕೃಷಿ ಕೃತ್ಯ ಕಾಯಕ ಮಾಡುವ ಸದ್ಭಕ್ತನ ಪಾದವ ತೋರಿಸಿ ಬದುಕಿಸಯ್ಯ. ಆತನ ತನು ಶುದ್ಧ, ಆತನ ಮನಶುದ್ಧ, ಆತನ ಭಾವ ಶುದ್ಧ, ಆತನ ಮನೆಯಲ್ಲಿ ಹೊಕ್ಕು ಲಿಂಗಾರ್ಚನೆ ಮಾಡಿದ ಗುರುಪಾವನ. ನಾವು ರೈತರನ್ನ ದೇವರನ್ನ ತೊಳೆದು ಹೋಗ್ಲಿ, ರೈತರನ್ನ ಮರ್ತೋ, ಕೆಲಸ ಮರ್ತೋ, ಕಾಯಕ ಮರ್ತೋ, ದಯಮಾಡಿ ನಿಮ್ ಇಲ್ಲಿ ಕುಂತಿರೋ ಬಹಳ ಜನ ಗಂಡಸರಿದ್ರಿ, ಹೆಣ್ಮಕ್ಳು ಕಡಿಮೆ ಇದ್ರಿ. ನಿಮ್ಮ ಹೆಣ್ಮಕ್ಳಿಗೆ ದೇವ್ರು ಖರ್ಚು ಮಾಡೋ ರೊಕ್ಕನ ಪ್ರತಿದಿನ ಪಿಗ್ಮಿ ಹಾಕಕ್ಕೆ ಕೇಳ್ರಿ. ವರ್ಷಕ್ಕೆ 4 ಬಿಲ್ವಾರ ಮಾಡಿಸ್ಕೊಳ್ಬಹುದು. ಎಷ್ಟು ಮಾಡಿಸ್ಕೋಬಹುದು? ಬಂಗಾರ ಮಾಡಿಸ್ಕೋಬಹುದ್ರಿ. ದೇವ್ರು ಕೊಡೋ ರೊಕ್ಕನ ಅವ ಏನ್ ಕೇಳತಾನವ? ಬಾಳೆಹಣ್ಣು ಕೊಟ್ಟಿರೋದು ನಿನಗೆ ತಿನ್ನಾಕ, ಅದನ್ನ ಬಿಡ್ತಾರ, ಬೆಳಗ್ಗೆ ಬಾಳೆಹಣ್ಣು ತಗೊಂಡು ಹೋಗ್ತಾರ. ಗಣಪತಿಗೆ ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಸಾಕ್ಷಾತ್ ಒಲಿಯುತ್ತಾನೆ ಅಂತ ತಾಮ್ರಪಾಣಿ ಹೇಳ್ತಾನೆ 12 ಗಂಟೆಗೆ ಜಿ ಟಿವ್ಯಾಗ. ಯಾರು? ತಾಮ್ರಪಾಣಿ ಅಂತೇಳ 12 ಗಂಟೆಗೆ ಹೇಳ್ತಾನೆ. ಸ್ವಾಮಿ, ಬೆಣ್ಣೆ ಸೇವೆ ಮಾಡಿದ್ರೆ ದೇವರು ಒಲಿತದಂತಂದ್ರೆ ಬೆಣ್ಣೆ ತಗೊಂಡೋಗಿ ಸೇವೆ ಮಾಡೋದು. ನಿಮಗೆ ಇಷ್ಟು ಪಂಚಾಮೃತ ಕೊಡ್ತಾನೆ, ನೀವು ತಿಂದು ತಲೆ ಮೇಲೆ ಹೋಗ್ಕೊಂಡು 3 ಸಲ ತಿರ್ಗಾಡಿ ಹುಚ್ಚರಂಗ. ಕುಡ್ದವ್ರು ತಿರ್ಗಾಡೋದಿಲ್ಲ, ಅದಕ್ಕಿಂತ ತಿರ್ಗಾಡ್ತಾರೆ ಇವು. ಕುಡ್ದವ್ನ ರೌಂಡ್ ಹೊಡಿಯಲ್ರಿ, ಅದಕ್ಕಿಂತ ಹೆಚ್ಚು ಹೊಡಿತಾ ಇರ್ತಾರೆ ಇವು. 3 ರೌಂಡ್ 4 ರೌಂಡ್ ಹೊಡೆದು ಅವ್ನು ಕೊಡೋ ತೀರ್ಥ ತಗೊಂಡು ಬೆಣ್ಣೆ ಕೊಟ್ಟು ಬರ್ತಾರೆ. ಬೆಣ್ಣೆ ಕಾಯಿಸಿ ಮಕ್ಕಳಿಗೆ ಹೋಳಿಗೆ ಮೇಲೆ ಹಾಕಿ ಅವು ಚೆನ್ನಾಗಿ ಬದುಕ್ತಾರ. ನೀವು ನೀರು ತಗೊಂಡು ಬಂದು ಕುಂತೀರಿ ಈ ಜಗತ್ತಿನಾಗ. ಏನು ಮಾಡ್ಬೇಕು ನಿಮಗ? ಬೆಣ್ಣೆ ತಿನ್ರಿ ಅಂದ್ರೆ ಬೆಣ್ಣೆ ತಗೊಂಡೋಗಿ ಕೊಡ್ತೀರಿ, ಬಾಳೆಹಣ್ಣು ತಿನ್ರಿ ಅಂತ ಕೊಟ್ರೆ ಬಾಳೆಹಣ್ಣು ಕೊಡ್ತೀರಿ. ಹೆಂಗ ನಿಮ್ಮನ್ನು ಚಿಂತನೆ? ನಾನು ಹಿಂಗ್ ಮಾತಾಡ್ತಿದ್ದೀನಲ್ಲ, ನಾನು ಸ್ವಾಮಿ ಅಲ್ಲ ನಿಮ್ಮ ಪಾಲಿಗೆ. ನಾನು ಹೆಂಗಿರ್ಬೇಕು ಗೊತ್ತೇನು? ಸ್ವಾಮಿಗಳಾದವ್ರು ಹೆಂಗಿರ್ಬೇಕೇನೋ? ಸ್ವಾಮಿಗಳಾದವ್ರು ಹೆಂಗ ಆಶೀರ್ವಾಚನೆ ಮಾಡ್ಬೇಕೇನು ಗೊತ್ತೇನು? ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ ಆಶೀರ್ವಚನ. ತಿಳಿದವರು ತಿಳಿಯಲಾರದವರಿಗೆ ತಿಳಿಯದಂತೆ ಉಪದೇಶ ಮಾಡುವುದೇ. ನಾವ್ ಹಿಂಗಂದ್ಬಿಟ್ರೆ ನೀವು ಹಿಂಗ ಉದ್ಧಾರ ಆಗ್ತಿರಂತೆ. ಹಿಂಗ ಉದ್ಧಾರ ಆಗೋದಿತ್ತು ಅಂದ್ರೆ ಈ ಜಗತ್ನಾಗ ಎದಕ್ಕೆ ಸ್ವಾಮಿ? ಎಲ್ಲರೂ ಹಿಂಗ್ ಹೋಗಿತ್ತು, ಎಲ್ಲ ಸ್ವಾಮಿಗಳು ಹೋಗಿ ಅಲ್ಲಿ ನಿಂತ್ಕೊಂಡ್ಬಿಡ್ಲಿ. ಎಲ್ಲಿ? ಚೆನ್ನೈನಲ್ಲಿ. ಹಿಂಗಂದ್ಬಿಡ್ಲಿ, ನೀರು ಬತ್ತು ಬಿಡ್ಲಿ ಅಂತ. ಬತ್ತು ಬಿಡ್ಲಿ ಸ್ವಾಮಿ, ಹಿಂಗಂದು ಬಿಡ್ಲಲ್ಲ ಎಲ್ಲಾರು. ಪರದಾಡಕತ್ತಾರ. ಏನ್ ಈ ಜಗತ್ತಿನಲ್ಲಿ ಎಂತೆಂತ ಮೋಸಗಾರರು ಹುಟ್ಟಾರ ಅಂದ್ರ ಹೇಳಬಾರ್ದು. ಮಾತನಾಡೋದಿಲ್ಲ, ಹೆಚ್ಚು ಮಾತಾಡೋರ್ ಮುಂದೆ ಮೈ ಕೊಡಬಾರ್ದಂತೆ, ಎಮ್ಮೆಯನ್ನ ನೀರಿನಲ್ಲಿ ಬಿಡಬಾರ್ದಂತೆ, ಹೆಣ್ಣು ಮಕ್ಕಳನ್ನ ಸೀರೆ ಅಂಗಡಿಯಾಗ ಬಿಡಬಾರ್ದಂತೆ. ಹೆಚ್ಚು ಹೊತ್ತು ನಾ ಮಾತಾಡಕ್ ಹೋಗೋದಿಲ್ಲ. ನಿಮಗೆ ತಮಾಷೆ ಒಳಗಡೆ ಚಿಂತನೆ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಬೆಳಗಿನಿಂದನೂ ನೀವು ಕೂತಿರ್ತೀರಿ, ನಿಮ್ಮ ಮನಸ್ಸಿಗೆ ಒಂದಿಷ್ಟು ನನ್ನ ಹಾಸ್ಯದೊಳಗಡೆ ನಿಮಗೆ ಚಿಂತನೆ ಇದೆ. ನನ್ನ ಹಾಸ್ಯದ ಮಾತಿನಲ್ಲಿ ನಿಮಗೆ ಜವಾಬ್ದಾರಿಯಾದಂತಹ ಬದುಕನ್ನು ಕಟ್ಟಲಿಕ್ಕೆ ಅವಕಾಶ ಇದೆ. ಎದ್ದೇಳಬೇಕು ನೀವೆಲ್ಲರೂ. ಎದ್ದೇಳಬೇಕು, ಚೆನ್ನಾಗಿ ಎದ್ದೇಳಬೇಕು. ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾಳಂತೆ. ಇನ್ನು ಕೇಳಿದ್ರೆ ಊರೊಳಗೆ ಗೌಡ್ರು ದ್ಯಾಮವನ್ ದುರ್ಗವನ್ ಜಾತ್ರೆ ಮಾಡ್ತಾರೆ, ಗೊತ್ತೇ ನಿಮಗ? ಏನ್ರಿ ಶಿವನಗೌಡ್ರೆ, ದ್ಯಾಮವನಿಗೆ ಜಾತ್ರೆ ಟೈಮ್ನಲ್ಲಿ ದೇವ್ರಿಗೆ ತಾಲಿ ಕಟ್ಟವ್ರು ಯಾರು ಗೊತ್ತೇನ?
ಯಾರು ಕಟ್ತಾರ? ಪೂಜಾರಿ ಕಟ್ಟಲ್ಲ, ಊರ್ ಗೌಡ ಕಟ್ತಾನ. ಏನ್ರಪ್ಪಳ ದ್ಯಾಮವ್ನಿಗೆ ಊರ್ ಗೌಡ ತಾಲಿ ಕಟ್ತಾನಂದ್ರೆ ಗೌಡ್ರ ಏನ್ರು ದ್ಯಾಮವ್ ಆದ್ಲಲ್ರಿ ಜಗತ್ನಾಗ. ಗೌಡ್ನ ಹೆಂಡತಿ ದ್ಯಾಮವನು ಆದ್ಲ, ದುರ್ಗವನು ಆದ್ಲ. ಇರ್ಲಿ, ದ್ಯಾಮವನು ಇರ್ಲಿ, ದುರ್ಗವನು ಇರ್ಲಿ, ಕಾಟವನು ಇರ್ಲಿ, ಬೀರವನು ಇರ್ಲಿ, ಅವು ನಮ್ಮ ದೇವ್ರುಗಳು ಅಂತ ಇಟ್ಕೊಬಿಡೋಣ. ಆದ್ರೆ ಈ ದೇವ್ರು ಹಂಚಿದ್ರಲ್ಲ, ಈ ಸ್ವಾಮಿಗಳು, ಈ ಪುರೋಹಿತ ಶಾಹಿಗಳು, ಈ ಪಟ್ಟಭದ್ರ ಹಿತಾಸಕ್ತಿಗಳು. ನಾನೊಂದು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ, ಮಾಂಸ ತಿಂದವರಿಂದ ಈ ದೇಶ ಹಾಳಾಗಿಲ್ಲ ಅಂತ. ಬಹಳ ಜನ ನನ್ನನ್ನು ಹಿಡ್ಕೊಂಡು ಜಗ್ಗಾಡಿದ್ರು ಫೇಸ್ಬುಕ್ನಾಗ, ಒಳ್ಳೆ ಬಬ್ಬಲ್ಗಂಬು ಜಗ್ಗಾಡ್ದಂಗ. ಏನ್ ಹಿಂಗ ಹೇಳಕತ್ತಿದ್ರು, ಅವರು ಹೇಳಕತ್ತಿದ್ರು. ಹೇಳಿರಪ್ಪ, ನಾನಂತೂ ಏನು ಹೇಳಿಲ್ಲ. ಹೌದು, ತುಪ್ಪ ತಿಂದವರಿಂದ ದೇಶ ಹಾಳಾಗಿದೆ, ಮಾಂಸ ತಿಂದವರಿಂದ ಹಾಳಾಗಿಲ್ಲ ಅನ್ನೋದಾದ್ರೆ, ಈ ದೇಶದಲ್ಲಿ ಮಾಂಸ ತಿಂದವರಿಂದ ದೇಶ, ನಾನು ಇಸ್ಲಾಮರನ್ನ ಕುರಿತು ಹೇಳೋದಲ್ಲ, ಈ ದೇಶದಲ್ಲಿ 99% ನಾವೆಲ್ಲರೂ ಮಾಂಸಾಹಾರಿಗಳು. ಈ ದೇಶ ನಮ್ಮಿಂದ ಹಾಳಾಗಿದೆಯೋ ಅಥವಾ ನಿಮ್ಮಂತ ಪಟ್ಟಭದ್ರ ಹಿತಾಸಕ್ತಿಗಳು ಮಡಿವಂತಿಕೆಯಿಂದ ಈ ದೇಶ ಹಾಳಾಗಿದೆಯೋ ಅನ್ನತಕ್ಕಂಥದನ್ನ ಚಿಂತನೆ ಮಾಡಬೇಕಾಗಿರ್ತಕ್ಕಂಥ. ಈ ದೇಶದಲ್ಲಿ ಎಲ್ಲರೂ ಮಾಂಸಾಹಾರಿಗಳು. ಧರ್ಮದಲ್ಲಿ ತಂದ್ರು ಮಾಂಸ ತಿನ್ನಬಾರ್ದು, ಅದನ್ನು ತಿನ್ನಬಾರ್ದು, ಇದನ್ನು ತಿನ್ನಬಾರ್ದು, ಹಂಗ ತಿನ್ನಬಾರ್ದು, ಇದನ್ನು ಮುಟ್ಟಬಾರ್ದು, ಅದನ್ನು ಮುಟ್ಟಬಾರ್ದು. ಇವರಿಗೆ ಗೋವೇ ದೇವರಾದ್ರು. ಯಾರಿಗೆ? ಯಾರಿಗೆ? ಉತ್ತಮರಿಗೆ. ಉತ್ತಮರಿಗೆ ಇವರಿಗೆ ದೇವರು. 10 ದಶಾವತಾರದಲ್ಲಿ ಮತ್ತು ಹಂದಿನೂ ವರಾಹಾವತಾರ ಆಗ್ಯಾನ. ಅದನ್ನ ಯಾಕೆ ವರಾಹ ಯಾಕೆ ದೇವ್ರು ಆಗಬಾರ್ದು? ನಿಮಗೆ ಕಳ್ರು ನೀವು. ಸಂದರ್ಭ ಬಂದಾಗ ಚಾಪೆ ಹಾಸೋರು ನೀವು. ಸಂದರ್ಭ ಬಂದಾಗ ಚಾಪೆ ಹಾಸೋರು. ಅದಕ್ಕಾಗಿ ಬಸವಣ್ಣ ನುಡಿದ, ವಿಪ್ರರು ನುಡಿದಂತೆ ನಡೆಯೋರು, ವಿಪ್ರರು ನುಡಿದಂತೆ ನಡೆಯೋರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ವಿಪ್ರರು ನುಡಿದಂತೆ ನಡೆಯೋರು, ತಮಗೊಂದು ಬಟ್ಟೆ ಶಾಸ್ತ್ರಕ್ಕೊಂದು ಬಟ್ಟೆ. ಏನು ಬಸವಣ್ಣ ಎದ್ದು ಬಂದ, ಏನು ಬುದ್ಧ ಎದ್ದು ಬಂದ ಈ ಮಾತನ್ನು ಹೇಳಿದ್ರು, ಅಂಬೇಡ್ಕರ್ ಬಂದು ಹೇಳಿದ್ರು. ಆದರೂ ನಮ್ಮ ಜನ ಎಚ್ಚೆಚ್ಚಲಿಲ್ಲ. ನಮ್ಮ ಜನ ಇವತ್ತಿಗೂ ಗುಡಿಗಳಲ್ಲಿ ನಿಲ್ತಾರೆ. ಅಂಬೇಡ್ಕರ್ ಎಂತಹ ಮಾತನ್ನು ಹೇಳಿ ಹೋದ್ರು ಈ ನಾಡಿನೊಳಗಡೆ. ಈ ದೇಶದ ಹೆಣ್ಣು ಮಕ್ಕಳು, ಈ ದೇಶದ ಹೆಣ್ಣು ಮಕ್ಕಳು ಗುಡಿಗುಂಡಾರದಲ್ಲಿ ನಿಲ್ಲುವ ಕ್ಯೂಗಳಲ್ಲಿ ಕಾಣುವ ಹೆಣ್ಣು ಮಕ್ಕಳು, ಗುಡಿಗುಂಡಾರದಲ್ಲಿ ನಿಂತಿರುವ ಕ್ಯೂವಿನಲ್ಲಿ ನಿಂತಿರುವ ಹೆಣ್ಣು ಮಕ್ಕಳು ಎಂದು ಗ್ರಂಥಾಲಯದಲ್ಲಿ ಕ್ಯೂ ನಿಲ್ಲುತ್ತದೆ, ಅಂದು ಈ ದೇಶ ಉದ್ಧಾರ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳಿ ಹೋದ್ರು ಅಂಬೇಡ್ಕರ್. ಎಲ್ಲಿದ್ದೀವಿ ನಾವು? ಕುಳಿತವರೇ ಎಚ್ಚರವಾಗಿ. ನಂಬಬೇಡ್ರಿ ಇವ್ರನ್ನ ಯಾರನ್ನು. ಮೂಢನಂಬಿಕೆ, ಮೋಸ, ವಂಚನೆ, ಮೈ ಮೇಲೆ ದೇವ್ರು ಅಲ್ರಿ. ಈ ದೇಶದಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ ನಾನು. ಉತ್ತಮರ ಹೆಣ್ಣು ಮಕ್ಕಳು ದೇವದಾಸಿಯರಾಗಲಿಲ್ಲ, ಕೆಳವರ್ಗದ ಹೆಣ್ಣು ಮಕ್ಕಳು ಯಾಕೆ ದೇವದಾಸಿಯರಾದ? ಯಾಕೆ ಉತ್ತಮರ ಹೆಣ್ಣು ಮಕ್ಕಳು ದೇವದಾಸಿಯರಾಗಲಿಲ್ಲ ಈ ದೇಶದೊಳಗಡೆ? ಯಾಕೆ ಕೆಳವರ್ಗದವ್ರನ್ನೇ ಪಡ್ಲಿಗೆ ಕೊಟ್ರಿ ನೀವು?